ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯವಾದಂದರೆ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 12ರಿಂದ ಕೆಲವು ವಚನಗಳಲ್ಲಿ ಏನು ಹೇಳ್ತದೆ ಅಂದರೆ, ಪೌಲುಸ್ ಅನ್ನೋ ಊರಲ್ಲಿ ಲುದಿಯ ಎಂಬುದು ಒಂದು ಪ್ಲೇಸು. ಅಲ್ಲಿ ಜನರ ಹೃದಯವನ್ನು ಪರಿವರ್ತನೆ ಮಾಡಿದರು. ಯಾರು? ಪೌಲು ಹಾಗೂ ಸೀಲರು. ಅದರಿಂದ ಅವರಿಗೆ ಅಲ್ಲಿಯ ಜನರು ಹೊಡೆದು ತೊಂದರೆ ಕೊಟ್ಟು ಜೈಲಿಗೆ ಹಾಕಿದಾಗ ಅದನ್ನು ಬಿಡುಗಡೆ ಕೂಡ ದೇವರು ಮಾಡಿದ್ದನಂತೇಳಿ ಇದರ ಕುರಿತು ಹೇಳ್ತೀನಿ. ಹೀಗೆ ಒಂದೊಂದು ಸಲ ಪೌಲು ಶೀಲರು ಅವರ ಸೇವೆಯನ್ನು ಮಾಡಲಿಕ್ಕೆ ಅಂತ ಬರ್ತಂಥ ಸಮಯದಲ್ಲಿ ಫಿಲಿಪಿಯಲ್ಲಿ ಬಂದು, ಅಲ್ಲಿ ರೋಮವೆಂಬ ಪಟ್ಟಣ ಇರ್ತದೆ, ಅಲ್ಲಿ ಬಂದು ಅವರು ದೇವರ ವಾಕ್ಯವನ್ನು ಸಾರುತ್ತಿರುವಾಗ ಅಲ್ಲಿ ಆಗಿನ ಕಾಲದಲ್ಲಿ ಹೆಚ್ಚಾಗಿ ದೇವಾಲಯಗಳಿರಲಿಲ್ಲ. ಅದಕ್ಕಾಗಿ ಒಂದು ನದಿಯ ದಡದ ಮೇಲೆ ಕುಳಿತು ಎಲ್ಲ ಜನರನ್ನು ಪ್ರಾರ್ಥನೆಗೆ ಕರೆದು ಅಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದರು. ಮಾಡಿ ಎಲ್ಲರೂ ಪ್ರಾರ್ಥನೆ ಆದ ನಂತರ ಅಲ್ಲಿ ಒಬ್ಬ ಹೆಣ್ಮಗಳು ಏನಂದರೆ, ಆಕೆ ಧೂಮ್ರವರ್ಣದ ಬಟ್ಟೆಗಳನ್ನು ಮಾರುವ ಶ್ರೀಮಂತ ಹೆಣ್ಣುಮಗಳು. ಆಕೆಯ ಹೆಸರು, ಆಕೆ ಊರು ದುವಾತೈರ ಅಂಥೇಳಿ. ದುವಾತೈರ ಎಂಬ ಊರಲ್ಲಿ ಅವಳು ಆ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದಳು. ಅವಳು ಕೂಡ ಪ್ರಾರ್ಥನೆಗೆ ಬರ್ತಾಳೆ. ಬಂದಾಗ ದೇವರು ಆಕೆಯನ್ನು ಮನವರಿಸಿ ಪೌಲ ಶೀಲರಿಗೆ ಸಹಾಯ ಮಾಡಲು ಮನಸ್ಸು ಆಗುವಂತೆ ಮಾಡ್ತಾರೆ. ಆಗ ಅವಳು ಕೂಡ ದೇವರ ಭಕ್ತಳಾಗಿರ್ತಾಳೆ. ಶ್ರೀಮಂತಳಾಗಿದ್ದರೂ ಸಹಾಯ ಮಾಡುವ ಮನಸ್ಸು ಅವಳಲ್ಲಿರುತ್ತೆ. ಅದಕ್ಕಾಗಿ ಪ್ರಾರ್ಥನೆ ಎಲ್ಲ ಮುಗಿದ ನಂತರ ಅವರೆಲ್ಲ ಬಾಪ್ತಿಸ್ಮ ಕೊಟ್ಟರು. ಅವಳಿಗೆ ಕೊಟ್ಟಾದ ನಂತರ ಅವಳೇನು ಹೇಳ್ತಾಳೆ, ನೋಡಿ ಪೌಲ ಶೀಲರೇ, ನಿಮ್ಮ ಸೇವೆಯನ್ನು ನಮಗೆ ತುಂಬ ಇಷ್ಟವಾಯಿತು. ಆದರೆ ಅಲ್ಲಿ ಪ್ಲೇಸ್ ಇಲ್ಲದ ಸ್ಥಳ ಇಲ್ಲದ ಸಲುವಾಗಿ ಇಲ್ಲಿ ಬಂದು ಮಾಡೋದಕ್ಕಿಂತಲೂ ನನ್ನ ಮನೆಯಲ್ಲಿ ತುಂಬ ಸ್ಥಳವಿದೆ, ದೊಡ್ಡ ಮನೆ ಇದೆ, ಅಲ್ಲಿ ಬಂದು ನೀವು ಮಾಡಬಹುದು. ನಾನು ನಿಜವಾಗಿ ಅಂದರೆ ನಾನು ದೇವರ ಭಕ್ತಳೆಂದು ನಿಮಗೆ ವಿಶ್ವಾಸ ಇದ್ದರೆ ಬರ್ಬೋದು ಅಂತ ಹೇಳಿದಾಗ ಅವರು ಸರಿ ಅಂಥೇಳಿ ಅವಳ ಮನೆಯಲ್ಲಿಯೇ ಪ್ರತಿದಿನ ಪ್ರಾರ್ಥನೆ ಇಡ್ತಾ ಇರ್ತಾರೆ. ಒಂದು ದಿವಸ ರವಿವಾರ ಅಂದರೆ ಸಬ್ಬತ್ ದಿನವಾಗಿರ್ತದೆ. ಅವತ್ತು ಕೂಡ ಹಾಗೆ ಹೋಗುತ್ತಿರುವಾಗ ಅಲ್ಲಿ ಒಬ್ಬ ಗಾಢಗಾರತಿ ಅನ್ನೋ ಹೆಣ್ಮಗಳು, ಅವರ ಮೈಯಲ್ಲಿ ವಾಣಿ ಹೇಳುವ ಸೈತಾನಿತ್ತು. ಅದಕ್ಕೆ ಅವಳೇನು ಮಾಡ್ತಾಳೆ ಅಂದರೆ, ಕಣೆ ಹೇಳಿನೇ ಜನರ ಹತ್ರ ಎಲ್ಲ ದುಡ್ಡು ಆದಾಯ ಮಾಡ್ಕೊಂಡಿರ್ತಿರ್ತಾಳೆ. ಅವಳು ಸುಮ್ಮನೆ ಹೋಗೋದಿಲ್ಲ. ಇವರನ್ನು ನೋಡಿ, ಪರಂಪಿತ ಪರಮೇಶ್ವರ ದಾಸರೇ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನಿಮ್ಮ ಸೇವೆಯನ್ನು ಮಾಡುವುದು ಎಲ್ಲರೂ ಕೇಳ್ತಾ ಇದ್ದಾರೆ, ಹೇಳ್ರಿ ಅಂಥೇಳಿ ಅವಳು ಕೂಗ್ತಾ ಇರ್ತಾಳೆ ಜೋರಾಗಿ. ಆವಾಗ ಫಿಲಿಪ್ಪ ಏನು ಮಾಡ್ತಾನೆ, ಅವಳಿಗೆ ಕರ್ತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಕೆಯ ಮೈಯಲ್ಲಿರ್ತಕ್ಕಂಥ ಆ ಸೈತಾನ ಬಿಟ್ಟು ಹೋಗಲಿ ಅಂಥೇಳಿ ಹೇಳಿದ ಕೂಡಲೇ ಅದೇ ಕ್ಷಣದಲ್ಲಿಯೇ ಆ ಸೈತಾನ ಆಕೆ ಶರೀರದಿಂದ ಬಿಟ್ಟು ಹೋಗುತ್ತೆ. ಬಿಟ್ಟು ಹೋದ ಕೂಡಲೇ ಅವಳಿಗೆ ಇನ್ನು ಮುಂದೆ ವಾಣಿ ಹೇಳುವ ಕೆಲಸ ಮಾಡೋಕ್ಕೆ ಆಗುತ್ತಾ ಇಲ್ಲ. ಆವಾಗ ಅವರಿಗೆ ಆದಾಯನೂ ನಿಂತೋಯ್ತು. ಗಂಡ ಹೆಂಡತಿ ಇವರಿಗೆ ತುಂಬ ತೊಂದರೆ ಅನ್ನಿಸಿ ಅವ್ರು ಏನು ಮಾಡ್ತಾರೆ, ಪೌಲ ಶೀಲರನ್ನು ಮೇಲೆ ಹೋಗಿ ಆ ಊರಿನ ಹಿರಿಯರಿಗೆ ಹೋಗಿ ಚಾಡಿ ಹೇಳ್ತಾರೆ. ಏನಂದರೆ, ಇವರು ಯಹೂದ್ಯರು, ಆದರೆ ಈ ರೋಮದಲ್ಲಿ ಬಂದು ಎಲ್ಲ ಜನರ ಮನಸ್ಸು ಗಲಿಬಿಲಿ ಮಾಡುತ್ತಾ ಇದ್ದಾರೆ, ಏನೇನೋ ಹೇಳ್ತಾ ಇದ್ದಾರೆ, ದೇವರ ಕಡೆ ತಿರುಕೊಳ್ಳಿ ಹಾಗೆ ಈಗ ಅಂತೇಳಿ ಚಾಡಿ ಹೇಳೋದಕ್ಕೆ ಕೂಡಲೇ ಅವರೆಲ್ಲ ಬಂದು ಇವರಿಬ್ಬರನ್ನ ತೆಗೆದುಕೊಂಡು ಚೆನ್ನಾಗಿ ಹೊಡೆದು ಮೈಯಲ್ಲಿರುವಂಥ ಬಟ್ಟೆಗಳನ್ನು ಹರಿದು ಸೆರೆಮನೆಯಲ್ಲೇ ಒಯ್ದು ಹಾಕ್ತಾರೆ. ಆ ಸೆರೆಮನೆ ಯಜಮಾನನಿಗೆ ಹೇಳ್ತಾರೆ, ನೋಡಿ ಒಳಗಡೆ ಇರುವ ಕೋಣೆಯಲ್ಲಿ ಇವರಿಗೆ ಇಟ್ಟುಕೊಳ್ಳಿ, ಸುರಕ್ಷಿತವಾಗಿ ಹೊರಗಡೆ ಬಿಡಬೇಡಿ ಅಂತ ಹೇಳ್ತಾರೆ. ಸರಿ ಅಂಥೇಳಿ ಅವ್ರು ಹೋದ್ರೂ ಅವ್ರಿಗೆ ಯಾವ ಥರವಾದ ತೊಂದರೆ ಅನಿಸಲ್ಲ. ಯಾಕಂದರೆ ಇವರು ತುಂಬ ಒಳ್ಳೆಯವರಾಗಿರ್ತಾರೆ. ಅಲ್ಲಿ ಹೋದರೂ ಅವರು ಪ್ರತಿದಿನ ದೇವರ ಪ್ರಾರ್ಥನೆ ಭಜನೆ ಮಾಡುತ್ತಾ, ಕೀರ್ತನೆ ಮಾಡುತ್ತಾ, ಸ್ತುತಿ ಹೇಳುತ್ತಾ ಎಲ್ಲ ಜನರು ಅವ್ರ ವಾಕ್ಯಗಳನ್ನು ಕೇಳ್ತಾಯಿದ್ರು. ಅವ್ರವ್ರ ರೂಮಲ್ಲಿ ಇದ್ದರೂ ಕೂಡ ಕೇಳ್ತಾಯಿದ್ರು. ಹಾಗೆ 12 ಗಂಟೆ ರಾತ್ರಿಯಲ್ಲಿ ಆಯಿತು. ರಾತ್ರಿ 12 ಗಂಟೆ ಆದ ನಂತರ ಆಗ ದೇವರು ಭೂಕಂಪವನ್ನು ಮಾಡಿದರು. ಯಾಕಂದರೆ ಅಷ್ಟು ಮೈಯೆಲ್ಲ ರಕ್ತ ಸುರಿತಾ ಇದ್ದರು, ಮೈಯೆಲ್ಲ ನೋವಿದ್ರು. ಅದನ್ನೆಲ್ಲ ಒಂದು ಕಡೆ ಬದಿಗಿಟ್ಟು ಕರ್ತನ ಸೇವೆಯನ್ನು ಮಾಡ್ತಾಯಿದ್ರು. ಅಂದರೆ ಸ್ತುತಿ ಹಾಡುತ್ತಾ ಸಂತೋಷವಾಗಿ ದೇವರನ್ನು ಕೀರ್ತಿಸ್ತಾ ಇದ್ದರು. ಅದನ್ನು ಮೆಚ್ಚಿ ದೇವರಲ್ಲಿ ಭೂಕಂಪ ಮಾಡಿ ಅವರನ್ನು ಬಿಡುಗಡೆ ಮಾಡಬೇಕಂತೇಳಿ ಆ ಭೂಕಂಪವನ್ನು ಕೊಟ್ಟರು. ಆವಾಗ ಅಲ್ಲಿರ್ತಕ್ಕಂಥ ಸೆರೆಮನೆಯ ಮೇನ್ ಬಾಗಿಲು ಕೂಡ ಬಿಚ್ಚಿ ಹೋಯಿತು. ಅವ್ರ ಕೈಲಿರ್ತಕ್ಕಂಥ ಕೊಳಗಳನ್ನು ಬಿಚ್ಚುವುದು ಹಾಗೂ ಎಲ್ಲ ಬಾಗಿಲು ತೆರೆಯಲ್ಪಟ್ಟಿತು. ಆ ಕ್ಷಣದಲ್ಲಿ ಆ ಅಧಿಕಾರಿ ಅಂದರೆ ಸೆರೆಮನಿ ಅಧಿಕಾರಿಗೆ ಭಯ ಹುಟ್ಟಿತ್ತು. ಅಯ್ಯೋ, ನಾನು ಏನು ಮಾಡಲಿ, ಎಲ್ಲ ಕೈದಿಗಳು ಹೊರಟೋಗ್ಬಿಡ್ತಾರಲ್ಲ, ನಂದು ಜವಾಬ್ದಾರಿ ಇಲ್ಲದಂಗೆ ಆಗುತ್ತೆ, ನನ್ನ ಕೆಲಸದಿಂದ ತೆಗಿತಾರೆ ಅಂತ ಭಯದಿಂದ ಎದ್ದೆದ್ದು ಹೋಗಿ ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ಕತ್ತಿಯನ್ನು ತೆಗೆದುಕೊಂಡು ತನ್ನನ್ನು ತಾನೇ ಪ್ರಾಣಹಾನಿ ಮಾಡ್ಕೊಳ್ಬೇಕಂತ ಇರ್ತಾನೆ. ಅಷ್ಟರಲ್ಲಿ ಪೌಲನ್ನು ಓಡಿ ಹೋಗಿ ಅವನನ್ನು ಹೇಳ್ತಾನೆ, ಗಟ್ಟಿಯಾಗಿ ಚಿರಿ,
ಸೆರೆಮನೆ ಯಜಮಾನರೇ ಈ ತಪ್ಪು ಮಾಡ್ಲಿಕ್ಕೆ ಹೋಗಬೇಡ್ರಿ, ನಿಮ್ಮ ಜೀವಕ್ಕೆ ಹಾನಿ ಮಾಡ್ಕೊಳ್ಬೇಡಿ. ನಾವು ಯಾರು ಇಲ್ಲಿಂದ ಹೋಗಲ್ಲ, ನಿಮ್ಮ ಅಪ್ಪಣೆ ಇಲ್ಲದೆ ಹೋಗಲ್ಲ, ಬಾಗಿಲು ತೆರೆದರೂ ಕೂಡ ನಾವು ಹೋಗೋದಿಲ್ಲ, ನಿಮ್ಮನ್ನು ನೀವು ಹಾನಿ ಮಾಡ್ಕೊಳ್ಬೇಡಿ ಅಂದಾಗ ಅವನಿಗೆ ಮನಸ್ಸಿಗೆ ತುಂಬ ಒಂಥರ ಪಶ್ಚಾತ್ತಾಪ ಆಗಾಗ್ತದೆ. ಏನು ಇಂಥ ಒಳ್ಳೆಯ ಜನರು ಸಜ್ಜನರಾಗಿದ್ದಾರೆ, ಇವರು ಜೈಲಲ್ಲಿ ತಂದು ಹಾಕಿದಾರೆ ಅಂತ ಹೋಗಿ ಅವ್ರ ಕಾಲ ಮೇಲೇ ಬೀಳ್ತಾನೆ. ಬಿದ್ದಾಗ ಅವ್ರು ಹೇಳ್ತಾರೆ, ನೋಡು ನೀನು ಭಯಪಡಬೇಡ, ದೇವರನ್ನು ನಂಬು ಸಾಕು ಅಂತಾರೆ. ದೇವರನ್ನು ಹೇಗೆ ನಂಬಬೇಕು, ಹೇಗಾದರೆ ನನ್ನ ಯೇಸು ಕ್ರಿಸ್ತನನ್ನು ಒಲಿಸ್ಕೋತೀನಿ ಅಂತ ಹೇಳಿದಾಗ, ಏನಿಲ್ಲ, ಕರ್ತನಾದ ಯೇಸು ಕ್ರಿಸ್ತನು ದೇವರ ಮಗನು ಅಂತ ನಂಬಿ ವಿಶ್ವಾಸ ಇಡ್ರಿ, ದೇವರು ನಿಮಗೆ ಒಲಿತಾನೆ ಅಂತ ಹೇಳಿದಾಗ ಸರಿ ಅಂತೇಳಿ ಹಾಗೆ ಆಗಿ ಆ ಸೆರೆಮನೆಯಿಂದ ಅವರ ಮನೆಗೆ ಹೋಗ್ತಾರೆ. ಯಾರು ಸೆರೆಮನೆ ಯಜಮಾನನ ಮನೆಗೆ ಹೋಗಿ ಅಲ್ಲಿ ಅವರು ಮೈ ಹತ್ತಿದ ಎಲ್ಲ ರಕ್ತಗಳನ್ನು ತೊಳೆದು ಮಾಡಿ ಅವರಿಗೆ ಇದು ಮಾಡಿ ಅಲ್ಲಿ ಊಟ ಮಾಡಿ ಅಲ್ಲಿ ಕೂಡ ಮತ್ತೆ ಪ್ರಾರ್ಥನೆ ಮಾಡಿದಾಗ ಅವ್ರ ಕುಟುಂಬವೆಲ್ಲ ಅಂದರೆ ಸೆರೆಮನೆ ಯಜಮಾನ ಕುಟುಂಬ ಎಲ್ಲರಿಗೆ ಮತ್ತು ದೀಕ್ಷೆ ಸ್ನಾನ ಕೊಡ್ತಾರೆ. ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಕೊಟ್ಟು ತಿರುಗಿ ಬಂದುಬಿಡ್ತಾರೆ. ಆ ನಂತರ ಅವ್ರು ಹೇಳ್ತಾರೆ, ನೋಡ್ರಿ ಊರಲ್ಲಿ ಸರಿಗಿಲ್ಲ, ನೀನು ಇರಬೇಡ, ಊರು ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ. ಆವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಅದೇ ಅಪೊಸ್ತಲ ಕೃತ್ಯ 16:40 ಹೇಳ್ತದೆ. ಆಗ ಅವರು ಸೆರೆಮನೆಯೊಳಗಿಂದ ಹೊರಟು ಲುದ್ದಳ ಮನೆಗೆ ಬಂದು ಸಹೋದರಿಗೆ ನೋಡಿ ಅವರನ್ನು ಧೈರ್ಯಗೊಳಿಸಿ ಹೊರಟು ಹೋದರು. ಯಾಕೆಂದರೆ ಈ ಜನ ಚೆನ್ನಾಗಿಲ್ಲ, ಈ ರೀತಿ ತೊಂದರೆ ಕೊಡ್ತಾ ಇದ್ದಾರಲ್ಲ, ಅದಕ್ಕಾಗಿ ನೀವು ಭಯಪಡಬೇಡ್ರಿ, ದೇವರಿದ್ದಾನೆ, ನೀವು ಯಾವ ತೊಂದರೆಯಿಂದ ತೆಗೆದುಕೊಳ್ಳಬೇಡಿ ಅಂಥೇಳಿ ಅವರಿಗೆ ಧೈರ್ಯ ಹೇಳಿ ಆ ಫಿಲಿಪ್ಪಿ ಊರನ್ನು ಬಿಟ್ಟು ಅವರು ಹೊರಟು ಹೋಗ್ತಾರೆ. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ, ಕರ್ತನ ಹೇಗೆ ತನಗೆ ಎಷ್ಟೇ ಹಿಂಸೆ ಆಗಲಿ ತೊಂದರೆ ಆಗಲಿ ಶಿಲ್ಬೆಯನ್ನು ಹೊತ್ತುಕೊಂಡು ನಡೀತಾ ಇದ್ದರು, ಅದೇ ರೀತಿಯಿಂದ ಅವರು ಕೂಡ ಕಷ್ಟದಲ್ಲಿದ್ದರೂ ಕೂಡ ಮೈಯೆಲ್ಲ ರಕ್ತ ಆದರೂ ಕೂಡ ದೇವರ ಪ್ರಾರ್ಥನೆ ಮಾಡೋದು ಬಿಡಲಿಲ್ಲ, ಸ್ತುತಿಸೋದು ಬಿಡಲಿಲ್ಲ. ಅದಕ್ಕಾಗಿ ಅವರನ್ನು ಮೆಚ್ಚಿ ದೇವರು ಭೂಕಂಪ ಮಾಡಿ ಅವರು ಸೆರೆಯಿಂದ ಬಿಡುಗಡೆ ಮಾಡಿದರು. ಅದಕ್ಕಾಗಿ ನಾವು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಬೇಕಾದ್ರೆ ದೇವರನ್ನು ಅದೇ ರೀತಿ ಪ್ರಾರ್ಥಿಸಿದಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ಸಹಾಯ ಮಾಡುವನಾಗಿರ್ತಾನೆ. ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಪರಮ ಪ್ರೀತಿಯುಳ್ಳ ಕರ್ತನೇ, ಅಪ್ಪ ಯೇಸುವೆ, ಈ ಸಮಯದಲ್ಲಿ ಪೌಲಶೀಲರ ಸೇವೆಯನ್ನು ನೋಡಿ ತುಂಬ ಸಂತೋಷವಾಯಿತು. ಯಾಕಂದರೆ ಅದನ್ನು ಕೇಳಿ ಎಲ್ಲ ಸೇವಕರು ಆ ರೀತಿ ತನ್ನ ಮನಸ್ಸಾರೆ ಮನಪೂರ್ವಕವಾಗಿ ಕಾರ್ಯವನ್ನು ನಿನ್ನ ಸೇವೆಯನ್ನು ಮಾಡುವಂತೆ ಕೃಪೆ ಮಾಡು. ಯಾಕಂದರೆ ಸ್ವಾಮಿ, ನೀನು ಹೇಳಿ ನಾವು ಬರುವವರೆಗೆ 4 ದಿಕ್ಕುಗಳಲ್ಲಿ ನನ್ನ ವಾಕ್ಯಗಳನ್ನು ಸಾರಲ್ಪಡಬೇಕು ಅಂತ. ಆ ಕಾರ್ಯವನ್ನು ಮಾಡುವಂಥ ಸಮಯದಲ್ಲಿ ಎಲ್ಲ ಶೋಧನೆಗಳು ಎಲ್ಲ ತೊಂದರೆಗಳನ್ನು ನೀಗಿಸುವ ದೇವರು ನೀನಾಗಿದ್ದೆಪ್ಪ. ಅದರಂತೆ ನಾವು ನಡೆಯುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಸಹೋದರ ಸಹೋದರಿಯರೇ, ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ.